ಅಲ್ಲ ನೀವು ಯಾಕೆ ಒಳ್ಳೆ ಸೆಟಪ್ ಆಗ್ತಿಲ್ಲ ಅಂತ ಜಿಮ್ದು? ಒಂದು ಬೆಂಚು, ಒಂದು ಲ್ಯಾಟ್ ಪುಲ್ ಡೌನ್, ಒಂದು ಪುಲ್ ಅಪ್. ನಮ್ಮನೆ ಅಲ್ವಾ, ಅದಕ್ಕೆ ಕೇಳ್ತದಿರ ಅಲ್ವಾ? ನಂಗೆ ಗೊತ್ತಾಯ್ತು. ಯಾಕೆ ಆಗ್ಸಿಲ್ಲ? ನಾನ್ ನೋಡಿ ಜಿಮ್ ಅದಕ್ಕೆ ಗೊತ್ತಾಯ್ತಾ ಇವಾಗ. ಗೆಸ್ಟ್ಗಳು ಬರ್ತಾರೆ, ನನಗೋಸ್ಕರ ಅಂತಾನೆ ಮಾಡಿರೋದು, ನಿಮ್ಗೆ ಗೊತ್ತಾಯ್ತಾ? ನಾನ್ ಜಿಮ್ ಫ್ರೀಕ್ ಅಲ್ಲ, ಅದಕ್ಕೆ ಹಾಕಿಲ್ಲ. ಅದೇ ನಿನಗೋಸ್ಕರ ಮಾಡಿದ್ದು ಅಂತ ಗೊತ್ತಾಗಿದ್ದೆ ನೀ ಹೇಳದ್ಮೇಲೆ. ನಮಗೂ ಗೊತ್ತಿರಲಿಲ್ಲ. ರಘು ಸರ್ ಕಾರಿಂದ ಹಿಂಗಿಡದ್ಲು. ನಮ್ಮನೆ ಮನೆ ಇರ್ಲಿಲ್ಲ ನನಗೆ ಬೆಂಗಳೂರಿಗೆ. ನನ್ನ ನೋವನ್ನ ನೀವು ಆಡ್ಕೋತಾ ಇದ್ದೀರಾ. ಬಿಕಮಿಂಗ್ ಗಿಲ್ಲಿ. ಸೊ ಗೈಸ್, ಪ್ರೋಮ್ ನೋಡಿದ್ರೆ ಲೈನಸ್ ಜನಕ್ಕೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಇಲ್ಲಿ ಧನುಷ್ ಅವರು ಮತ್ತು ರಘುವಣ ಇಬ್ಬರು ಕೂಡ ಸ್ಪಂದನ ಸೂಪರ್ ಏಗಿಸ್ತಾ ಇದ್ದಾರೆ. ಆ್ಯಂಡ್ ಗೈಸ್, ಸ್ಪಂದನ ಅವ್ರ ಬಗ್ಗೆ ಏನಿಸುತ್ತೆ ಇವಾಗ? ಆ್ಯಕ್ಚುಲಿ ಪಾಪ ಅವ್ರಿಗೆ ಅವ್ರು ಮಾಡಿರೋ ತಪ್ಪಿಗೆ ತುಂಬ ನೆಗೆಟಿವ್ ಆಗಿ ಕಮೆಂಟ್ಗಳು ಕೂಡ ಬರ್ತಾ ಇದೆ. ಏನಪ್ಪ ಅವ್ರು ಹೇಗೆ ಸೇವ್ ಆಗ್ತಿದ್ದಾರೆ, ಏನು ಕತೆ ಅನ್ನೋದ್ರ ಬಗ್ಗೆ, ಕಾಂಟ್ರಿಬ್ಯೂಷನ್ ಬಗ್ಗೆ ಜನ ನೋಡ್ತಿದ್ದಾರೆ. ಹೌದು, ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಅಷ್ಟು ಮಟ್ಟಿಗೆ ಇಲ್ಲದೆ ಇರ್ಬೋದು, ಬಟ್ ಟಾಸ್ಕಲ್ಲಿ ಆಗ್ಬೋದು, ಒಂದು ಎಫರ್ಟ್ ಇದೆ, ಮನೇಲಿ ತುಂಬ ಚೆನ್ನಾಗಿದ್ದಾರೆ, ಒಳ್ಳೆತನ ತೋರಿಸಿದ್ದಾರೆ ಅಂತ ಕೂಡ ಹೇಳ್ಬೋದು. ಬಟ್ ಜನ ನೋಡೋದು ಮೇಯ್ನಾಗಿ ಕಾಂಟ್ರಿಬ್ಯೂಷನ್. ಸೊ ಆ ರೀತಿ ನೋಡಿದಾಗ ಇಲ್ಲಿ ಕಾಂಟ್ರಿಬ್ಯೂಷನ್ ಬೇರೆಯವ್ರು ಜಾಸ್ತಿ ಇದ್ದು ಕೂಡ ಅವ್ರು ಹೋಗಿರೋದು ನೋಡಿದಾಗ ಜನದ್ದು ಒಂದು ಒಪಿನಿಯನ್ ಬಂದೇ ಬರುತ್ತೆ. ಅದು ತಪ್ಪಂತನೂ ಅಲ್ಲ. ಅದು ಇಲ್ಲೊಂದು ಏನಪ್ಪ ಅರ್ಥ ಮಾಡ್ಕೋಬೇಕಾದ್ರೆ ಹೊರಡೆ ಸಪೋರ್ಟು ಮತ್ತು ಕಮ್ಯುನಿಟಿ ಪೋಸ್ಟ್ಗಳು, ವೋಟಿಂಗ್ ಪೋಲ್ಗಳನ್ನು ನೋಡಿದಾಗ ಕ್ಲಿಯರಾಗಿ ಸ್ಪಂದನಕ್ಕಿಂತ ತುಂಬ ಕಡಿಮೆ ಜನ ವೋಟಿಂಗಲ್ಲಿ ತಗೋತಿದ್ದಾರೆ. ಅವ್ರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ. ಸೊ ಇಲ್ಲಿ ವೋಟಿಂಗ್ ಮೇನ್ ಅಂತ ಹೇಳ್ತಾರೆ, ಸ್ವಿಂಗ್ ಇರಬೇಕಾರೆ 1% ತುಂಬ ಮುಖ್ಯ ಅಂತಾರೆ. ಸ್ವಿಂಗೆಲ್ಲ ಇರಬೇಕಾದ್ರೆ ಸ್ಪಂದನ ಇರೋದ್ರಲ್ಲಿ ತಪ್ಪಿಲ್ಲ ಅಂತ ಕೂಡ ಅನ್ನೋದು ಕೂಡ ಸತ್ಯನೇ. ಬಟ್ ಕಾಂಟ್ರಿಬ್ಯೂಷನ್ ಮಾಡಿದಾಗ ಇನ್ನೂ ಚೆನ್ನಾಗಿರುತ್ತೆ. ಎಫರ್ಟ್ ಇದೆ, ಬಟ್ ಅದು ರಿಸಲ್ಟ್ ಆಗಿ ದೊಡ್ಡ ಮಟ್ಟಕ್ಕೆ ಕಾಣಿಸ್ಕೊಳ್ಳೋ ರೀತಿ, ಹೈಲೈಟ್ ಆಗೋ ರೀತಿ ಆಗಲಿಲ್ಲ. ಅದು ಸ್ವಲ್ಪ ನೆಗೆಟಿವ್ ಆಯಿತು. ಬಟ್ ಏನಪ್ಪ ಅಂದರೆ ಅವರು ಬಿಗ್ ಬಾಸ್ ಮೈಲಿ ತುಂಬ ಒಳ್ಳೆ ರೀತಿ ಇರ್ತಾರೆ. ಖುಷಿ ಆಗುತ್ತೆ ಆ್ಯಕ್ಚುಲಿ ನೋಡ್ಬೇಕಾದ್ರೆ. ಆ್ಯಂಡ್ ಅದರಲ್ಲೂ ಕೂಡ ಆ ರಾಗ ನಮ್ಮ ಮೈಸೂರಿಗೆ ತುಂಬ ಕನೆಕ್ಟ್ ಆಗುತ್ತೆ ಲಾಸ್ಟಲ್ಲಿ ಹೇಳುವಂಥದ್ದು. ಅದನ್ನು ನಾನೆಷ್ಟು ಸಲ ನಾನು ವೀಡಿಯೋಗಳಲ್ಲಿ ಮಾಡಿರ್ತೀನಿ. ಸೊ ಅದೆಲ್ಲ ಒಂದು ಸ್ವಲ್ಪ ಕನೆಕ್ಟ್ ಆಗ್ತಿರುತ್ತೆ, ಓಕೆನಾ? ಬಟ್ ಏನಿದ್ರು ಕೂಡ ಒಳ್ಳೆ ಹುಡುಗಿ, ಸ್ವಲ್ಪ ಹೇಟ್ ಕಡಿಮೆ ಮಾಡ್ಕೊಳ್ಳಿ ಅಷ್ಟೇ, ಓಕೆನಾ? ಸೊ ಅದನ್ನು ಬಿಟ್ಟು ಇಲ್ಲಿ ಇನ್ನೊಂದು ವಿಷಯ ಇದೆ ನೋಡಿ. ಇಲ್ಲಿ ಸ್ಪಂದನವ್ರು ಹೇಳ್ತಿದ್ದಾರೆ ಅಲ್ವಾ, ಇನ್ನೊಬ್ರು ನಾವು ಇಟ್ಕೊಂಡು ಆಡ್ಕೋಬೇಡಿ ಅನ್ನೋ ರೀತಿ. ಸೊ ಅದು ಗಿಲ್ಲಿ ಮಾಡೋ ರೀತಿ ಅಂತ. ಸೊ ಅಲ್ಲಿ ಇನ್ನೂ ಒಂದು ವಿಷಯ ಅರ್ಥ ಮಾಡ್ಕೋಕ್ಕಿರೋದಂದರೆ ಗಿಲ್ಲಿ ಆ ಥರ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಈಗ ರಘುವಣ್ಣವ್ರು ಕೂಡ ಮಾಡ್ತಾರೆ, ಅವ್ರು ತಮಾಷೆಗೆ ಮಾಡ್ತಿರೋಂಥದ್ದು. ಬಟ್ ಆದರೆ ತಮಾಷೆಗೆ ಮಾಡ್ತಿರೋದನ್ನ ಎಲ್ಲರೂ ತಮಾಷೆಗೆ ತಗೋತಿರೋ ಅನ್ನೋದು ಕೂಡ ಸತ್ಯ ಇಲ್ಲಿ ನೋಡಿ. ಅಲ್ಲಿ ರಘುವಣ್ಣ ತಮಾಷೆ ಮಾಡ್ತಿದ್ದಾರೆ, ಆ್ಯಂಡ್ ಗಿಲ್ಲಿಯವ್ರು ಕೂಡ ತಮಾಷೆಗೆ ಮಾಡಿರ್ತಾರೆ. ಬಟ್ ಸ್ಪಂದನ ಪ್ರಕಾರ ಅದು ತಪ್ಪಾಗಿ ಕಾಣಿಸಿದೆ. ಸೊ ಅವರು ಇನ್ನೊಬ್ಬರು ನೋವೇ ಇಟ್ಕೊಂಡು ನೀವು ತಮಾಷೆ ಮಾಡಿದ್ರೆ ಕಾಲು ಎಳಿತೀರ ಆ ರೀತಿ, ಓಕೆನಾ? ಸೊ ನೀವು ಅದೇ ರೀತಿ ಮಾಡ್ತೀರಂತ. ಬಟ್ ಉದ್ದೇಶ ತಮಾಷೆ ಮಾಡಬೇಕು ಅನ್ನೋದಷ್ಟೇ. ಯಾಕಂದರೆ ಈ ರಘುವಣ ಅದೇ ಥರ ಮಾಡ್ತಿರೋಂಥದ್ದು, ಧನೋರು ಅದೇ ಥರ ಮಾಡ್ತಿರೋಂಥದ್ದು, ಅಷ್ಟೇ ಸಿಂಪಲ್. ಸೊ ವ್ಯಕ್ತಿಗಳನ್ನ ಅರ್ಥ ಮಾಡ್ಕೋಬೇಕಾದ್ರೆ ವಿಷಯಗಳನ್ನ ಅರ್ಥ ಮಾಡ್ಕೋಬೇಕಾಗತ್ತೆ, ಕಂಪ್ಯಾರಿಸನ್ ಮಾಡಬೇಕಾಗತ್ತೆ. ಸೊ ಸಿಚುವೇಶನ್ ಅರ್ಥ ಮಾಡ್ಕೋಬೇಕಾಗತ್ತೆ, ಅಷ್ಟೇ. ಸೊ ನೋಡೋಣ ಏನಾಗುತ್ತೆ ಕತೆ ಅಂತ. ಏನು ಸ್ವಲ್ಪ ದಿನ ಇದೆ, ಸಿಗೋಣ ಗೈಸ್. ಮತ್ತೆ ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.